ಇಲ್ಲಿ ನೋಡಿ ಯಾರಂತನೂ ಗೊತ್ತಲ್ಲ. ಕನ್ನಡ ಮೈನ್ ನಿಂತ್ಕೊಳ್ಳಿ. ನಂಬರ್ ಒನ್ ನಮಸ್ಕಾರ. ಕನ್ನಡ ಹೇಳಿ ಸರ್, ನಮಸ್ತೆ. ನಮಸ್ತೆ ಸರ್ ಏನ್ ಮಾಡ್ತಾ ಇದ್ದೀರಾ ತಾವು? ಸರ್ ನಮ್ದು ಪುರೋಹಿತರಾಗಿದ್ದೇವೆ. ಪುರೋಹಿತರಾ? ಓಕೆ. ಮತ್ತೆ ವಿತ್ ರೈತರು. ಒಳ್ಳೇದಾಯ್ತು. ರೈತರು. ಸರ್ 101 ಸುಳ್ಳು ಹೇಳಿ ಮದ್ವೆ ಆಗ್ತಾರಲ್ಲ ಸರ್, ಇದ್ರ ಬಗ್ಗೆ ಏನ್ ಹೇಳ್ತೀರಾ? 101 ಸುಳ್ಳು ಅವಾಗ ಹಿಂದೆ ಇತ್ತು. ಇವತ್ತ ಏನೇ ಮದುವೆ ಆದ್ರೂ 2 ದಿವಸ ಮಾತ್ರ ನಂಗೆ ಆಗಿದೆ ಇವತ್ತು. ಎಷ್ಟೇ 1000 ಸುಳ್ಳು ಹೇಳಿದ್ರು ಮದುವೆ ಆಗ್ತಾ ಇಲ್ಲ. ಎಣ್ಣೆ ಸಿಕ್ತಿಲ್ವ, ಹೆಣ್ಣು ಕೊಡ್ತೀವಿ ಅಂದ್ರೆ ಇಲ್ವಲ್ಲ. ಬದು ದಕ್ಷಿಣ ಜಾಸ್ತಿ ಆಗಿದೆ, ಬರ ದಕ್ಷಿಣ ಇಲ್ಲ. ಈಗ ಬದು ದಕ್ಷಿಣ ಆಗಿದೆ. ಅಂದ್ರೆ ಸರ್ ಯಾವ ತರ ಸರ್ ಹೆಂಗೆ ಅದು? ಈಗ ಹಿಂದೆ ಏನಿತ್ತು ಅಂದ್ರೆ ಬರನಿಗೆ ಏನ್ ಅನ್ಬೇಕು ಅದೆಲ್ಲ ಕೊಟ್ಟು ಮದುವೆ ಮಾಡ್ಬೇಕಾಗಿತ್ತು. ಇವತ್ತೇನಾಗಿದೆ ಅಂದ್ರೆ ಹುಡುಗಿಗೆ ಎಲ್ಲದೂ ಕೊಟ್ಟು ನಮ್ಮ ಮದುವೆ ಆಗ್ಬೇಕಾಗಿದೆ. ಹಂಗಾಗಿದೆ ಅಂತೀರಾ ಪರಿಸ್ಥಿತಿ? ಇವತ್ತಿನ ಪರಿಸ್ಥಿತಿ ಹಂಗಿದೆ. ಅಂದ್ರೆ ಹೆಣ್ಮಕ್ಳು ಕಡಿಮೆ ಇದಾರೆ. ಹೌದು. ನಿಜ ನಿಜ. ಹೆಣ್ಮಕ್ಳು ತುಂಬಾ ಕಮ್ಮಿ ಇದಾರೆ. ಈಗ 101 ಸುಳ್ಳು ನಡೆಯಲ್ಲ ಅಂತೀರಾ? ಏನೋ ನಡೀತಾ ಇಲ್ಲ ಸರ್, ನಡೀತಾ ಇಲ್ಲ. 101 ನಿಜ ಹೇಳಿದ್ರು ನಮ್ಮ ಮದುವೆ ಕೊಡ್ತಾ ಇಲ್ಲ, ಹೆಣ್ಣು ಕೊಡ್ತಾ ಇಲ್ಲ. ಸೂಪರ್ ಸರ್, ಸೂಪರ್ ಸರ್. ಸೊ ನಿಮ್ಮ ಮದುವೆ ಟೈಮಲ್ಲಿ ಏನು ಹೇಳಿದ್ರು ಸರ್? ನಾವೇನು ಸುಳ್ಳು ಹೇಳಿದ, ಸ್ವಂತ ನಮ್ಮ ತಾಯಿ ಇದಾರೆ, ಅಣ್ಣನ ಮಗಳೇನೆ. ಓ ಅಂದ್ರೆ ಮಾವನ ಮಗಳು. ಮಾವನ ಮಗಳು. ಸೂಪರ್ ಬಿಡಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮೇಡಮ್ ನೀವು ಮಾತಾಡ್ತೀರಾ? ಬನ್ನಿ ಮಾತಾಡಿ. ಮಾತಾಡಿ. ಅವರೆಲ್ಲ ಒಬ್ರು ಇಲ್ಲಿದ್ದವ್ರು ನಮ್ಮವರು. ಅಯ್ಯೋ ಶಿವನಿ. ಅಮ್ಮ ನಮಸ್ಕಾರ. ಸಾಕ ನೀವು ಮಾತಾಡಿ, ಪರವಾಗಿಲ್ಲ. ನೋಡಿ ಹೆಂಗ್ ಹೇಳ್ತಾ ಐತೆ ಪುಟ್ಟಿ. ಬಂಗಾರ ಇಲ್ಬಾ, ಬಂಗಾರ ಇಲ್ಬಾ, ನಿಂತ್ಕೋ. ಇಲ್ಬಾಮ ನೀ ಇಲ್ಬಾ, ಮುಂದೆ ಬಚ್ಚಿನ ಇಲ್ಬಾ ಇಲ್ಲಿ. ಓಕೆ ನಮಸ್ಕಾರ. ಏನ್ ಮಾತಾಡೋದು? ಏನಿಲ್ಲ, ಅದೇ ಕೇಳಿದ್ದು. 101 ಸುಳ್ಳು ಹೇಳಿ ಮದುವೆ ಆಗ್ತಾರಲ್ಲ, ಇದ್ರದ ಬಗ್ಗೆ ಏನು ಹೇಳ್ತೀರಾ? ಅವ್ರು ಹೇಳಿದಾರಲ್ಲ ಅಷ್ಟೇ ಬಿಡಿ, ನಮ್ಮ ಯಜಮಾನ್ರು ಹೇಳಿದಾರಲ್ಲ. ನಿಮ್ಮ ಯಜಮಾನ್ ಹೇಳಿದ್ರೆ ಆಗೋಯ್ತಾ? ನೀವೇನು ಸುಳ್ಳು ಹೇಳಿರ್ಲಿಲ್ವಾ? ಏನು ಹೇಳಿಲ್ಲ, ಎಲ್ಲ ಚಿಕ್ಕದ್ರಿಂದ ನೋಡಿದೀವಲ್ವಾ. ಓ ಹಂಗೆ ಎಲ್ಲ ಗೊತ್ತಿತ್ತು. ಎಲ್ಲ ಗೊತ್ತಿತ್ತು. ಸರಿ ಸರಿ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಬನ್ನಿ ಸರ್, ನಮಸ್ಕಾರ. ಏನು ಸರ್ ಐಟು? 6.5 ಸರ್ ನಮ್ದು. 6.5 ಸಾಕಾ ಸರ್? ನಮಸ್ಕಾರ. ಆಮೇಲೆ ಸರ್ ತಾವು ಏನ್ ಮಾಡ್ತಾ ಇದ್ದೀರಾ? ನಾವು ಅಮ್ಯೂಸ್ಮೆಂಟ್ ಮ್ಯಾನೇಜ್ಮೆಂಟ್. ಓ ಹೌದಾ? ಓಕೆ 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 ಸರ್. 101 ಸುಳ್ಳು ಹೇಳಿ ಮದುವೆ ಆಗು ಅಂತಾರಲ್ಲ, ನೀವ್ ಹೇಳಿದ್ರ ನಿಮ್ ಟೈಮಲ್ಲಿ, ಮದುವೆ ಟೈಮಲ್ಲಿ? ಹೇಳಿದೀವಿ ಸರ್. ಹೇಳಿದಿರಾ? ಹೇಳಿದ್ರೆ ಇದಾಗುತ್ತೆ ಸರ್. ಈಗ ಗೊತ್ತಾಗ್ಬಿಟ್ಟಿದ್ಯಾ ಮನೆಯೊಳಗೆ? ಗೊತ್ತಾಗಿದೆ. ಏನ್ ಸುಳ್ಳು ಹೇಳಿದ್ರಿ ಸರ್? ಏನೋ ಒಂದು ಇರ್ತದಲ್ಲ ಅಷ್ಟೇ. ಏನೇನ್ ಸುಳ್ಳು ಹೇಳಿ ಮದುವೆ ಆಗ್ಬೋದು ನಿಮ್ ಪ್ರಕಾರ? ಏನೇನ್ ಸುಳ್ಳು ಹೇಳ್ಬೋದು? ಸುಳ್ಳು ಹೇಳೋದಂದ್ರೆ ಫ್ರೆಂಡ್ಸ್ ಜೊತೆ ಎಲ್ಲೆಲ್ಲ ಹೋಗಿರ್ತೀವಿ, ಅದೆಲ್ಲ ಅಲ್ಲ ಆತರಲ್ಲ. ಮದುವೆ ಟೈಮಲ್ಲಿ ಹೆಣ್ಣು ಸಿಗ್ಲಿ ಅಂದ್ಬಿಟ್ಟು ಸುಳ್ಳು ಹೇಳಿರ್ತಲ್ಲ ಹೆಣ್ಮನೆಯವ್ರಿಗೆ, ಅದು ಅದು ಅಂಥದ್ದೇನು ಆ ಥರದ ಟ್ವಿಸ್ಟ್ ಮಾಡ್ಬಿಟ್ರೆ? ಇಲ್ಲ ಸರ್ ಆ ಥರ ಏನಿಲ್ಲ ಸರ್. ಸರಿ ಓಕೆ, ಪರವಾಗಿಲ್ಲ. ಸೊ ಓಕೆ ಸರ್, ನಿಮ್ಗೇನಂತ ಅನ್ಸುತ್ತೆ ಈಗ 101 ಸುಳ್ಳು ಹೇಳೋ ಮದುವೆ ಆಗೋದು ಅಂತಾರಲ್ಲ, ಗಾದೆ, ಅದು ಗಾದೆ ಮಾತಲ್ಲ, ಬಟ್ ನಿಜ ಆಗಿದೆ ಕೆಲವು ಟೈಮಲ್ಲಿ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಆಗ್ಬೋದಾಗ ಮದುವೆ? ಅದು ಆಗ್ಬೋದು, ಅದು ಓವರ್ ಆಗ್ಬಾರ್ದು. ಜಾಸ್ತಿ ಸುಳ್ಳು ಆಗ್ಬಾರ್ದು. ಏನೋ ಸಮಸ್ಯೆ ಸಂದಾಗ ಹೇಳ್ಬೇಕು ಅಷ್ಟೇ. ಬಟ್ ಜಾಸ್ತಿ ಸುಳ್ಳು, ಬಟ್ ಒಂದಿಲ್ಲ ಒಂದ್ ದಿವಸ ಗೊತ್ತಾಗ್ಬಿಡುತ್ತೆ, ಅದು ಓವರ್ ಆಗ್ಬಿಟ್ಟು ದೊಡ್ಡ ಕಳ್ಳ ಆದ್ರೂ ಒಂದು ಸಿಕ್ಕಾಕೊಳ್ಳೋದು. ಅದೇ ಅಲ್ವಾ? ಹೌದು. ಸುಳ್ಳು ಜಾಸ್ತಿ ದಿವಸ ಇರೋದಿಲ್ಲ. ಒಂದ್ ಸುಳ್ಳು ಹೇಳಕ್ ಹೋಗಿ ಇನ್ನೊಂದ್ ಸುಳ್ಳು ಹಿಂಗಾಗ್ಬಿಡುತ್ತೆ ಅಲ್ವಾ? ಓಕೆ, ಸೊ ನಿಮ್ ಟೈಮಲ್ಲಿ ಏನು ಹೇಳಿಲ್ಲ? ಇಲ್ಲ ಅಂತದೇ ಒಂದ್ 2 ಹೇಳಿರ್ಬೋದು. ಅದಕ್ಕೆ ಆಗಿದೆ, ಜಾಸ್ತಿ ಓವರ್ ಮಾಡಬಾರ್ದು ಅಷ್ಟೇ. ಸರ್ ತಮ್ಮ ಹೆಸರು? ಇಂದ್ರ ಸಿಂಗ್. ಓಕೆ ಸರ್, ಬರ್ತಾರೆ ಸರ್. ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು? ಸೆಂದಿಲ್ ಕುಮಾರ್ ಅಂತ ಹೆಸರು. ಓಕೆ ಸರ್, ಯಾವ ಏರಿಯಾ ನಿಮ್ದು? ಬೆಂಗಳೂರು ಆರ್ ಟಿ ನಗರ. ಓಕೆ ಸರ್, ಒಂದು ಕ್ವಶನ್ ನಿಮ್ಗೆ. 101 ಸುಳ್ಳು ಹೇಳಿ ಮದುವೆ ಆಗು ಅಂತಾರಲ್ಲ, ಗೊತ್ತಾಯ್ತಾ? 101 ಸುಳ್ಳು ಹೇಳಿ ಮದುವೆ ಆಗು ಅಂತಾರೆ ಸರ್. ಹೆಂಗೆ ನೀವು ಸುಳ್ಳು ಹೇಳಿದ್ರಾ ಮದುವೆ ಟೈಮಲ್ಲಿ? ಇಲ್ಲ ಏನ್ ಹೇಳಿಲ್ಲ. ಬಟ್ ಸುಳ್ಳು ಹೇಳಿನೇ ಮದುವೆ ಆಗ್ಬೇಕಂತಾರೆ ಹೇಳ್ತಾರೆ, ಬಟ್ ಇಲ್ಲ ಮಾಡಿಲ್ಲ. ನೀವು ಸುಳ್ಳು ಹೇಳಿಲ್ವಾ? ಇಲ್ಲ ಏನೇ ಸುಳ್ಳು ಹೇಳಿಲ್ವಾ ಮದುವೆಯಲ್ಲಿ? ಇಲ್ಲ ಸರ್. ಹೆಣ್ಮನೆಯವರು ಅವ್ರು ಹೇಳಿಲ್ಲ. ಅವ್ರು ಹೇಳಿಲ್ವಾ? ನೀವ್ ಹೇಳಿಲ್ಲ, ಅವ್ರು ಹೇಳಿಲ್ಲ. ಒಟ್ಟು ನಿಮ್ದು ಕರೆಕ್ಟ್ ಆದ ಮದುವೆ ಹಂಗಾರೆ, ಸುಳ್ಳು ಇಲ್ದಿರೋ ಮದುವೆ ಸರ್. ಹೌದು, ಬಟ್ ಕೆಲವ್ರು ಹೇಳ್ತಾರಲ್ವಾ? ಹೇಳ್ತಾರೆ ಸುಳ್ಳು ಹೇಳಿ. ಯಾವ್ದು ಕರೆಕ್ಟ್ ಅಂತೀರಾ? ಅದು ಒಂದೊಂದ್ಸರಿ ನಡೀತಾ ಇರ್ತಾರೆ, ನಾವು ನಡೆಯುತ್ತೆ ಅಂತೀರಾ? ಸೊ ಮದುವೆ ಆಗೋ ಸಲುವಾಗಿ ಹೆಣ್ಣು ಎಲ್ಲಿ ಮಿಸ್ ಆಗ್ಬಿಡುತ್ತೆ ಅಂತ, ಗಂಡ ಎಲ್ಲಿ ಮಿಸ್ ಆಗತ್ತೆ ಅಂತ ಅವ್ರು ಸುಳ್ಳು ಹೇಳಿರ್ತಾರೆ. ಸೊ ಹೆಂಗ್ ಸರ್ ಲೈಫ್ ಚೆನ್ನಾಗಿರುತ್ತಾ ಅದು ಮುಂದೆ? ಆತರ ಚೆನ್ನಾಗಿರುತ್ತೆ. ಇರುತ್ತಾ? ಸುಳ್ಳು ಸಿಕ್ಕಾಕೊಂಡ್ಬಿಟ್ರೆ ಒಂದ್ ದಿವಸ ಸಿಕ್ಕಾಕೊಂಡ್ಬಿಟ್ರೆ ಹಂಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಓಕೆ ಸರ್, ಸೊ ತಾವೇನು ಸುಳ್ಳು ಹೇಳಿಲ್ಲ ಅಂತೀರಾ? ಇಲ್ಲ ಸರ್. ಓಕೆ ಸರ್, ಥ್ಯಾಂಕ್ ಯು. ಜಸ್ಟ್ ಒಂದು ಕಾಮಿಡಿ ಕ್ವಶನ್. ಓಕೆ, ಥ್ಯಾಂಕ್ ಯು ಸರ್.